ಗುಡ್ ಮಾರ್ನಿಂಗ್ ಬೆಂಗಳೂರು, ಹೇಗಿದೆ ಎಲ್ಲರೂ? ಸೊ ಇವತ್ತು ಆಲ್ಮೋಸ್ಟ್ ಲೂಲು ಮಾಲ್ ಸ್ವಲ್ಪ ಹಿಂದೆಗಡೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನನ್ನದು ವೀಡಿಯೋ ತುಂಬ ಲಾಂಗ್ ಆಯಿತು ಅಂತ ಅನ್ಸುತ್ತೆ. ಇವತ್ತು ಬೆಳಿಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಅದು ನನ್ನ ಸ್ವಲ್ಪ ಆಫೀಸ್ನ ಮನೆಗೆ ಹೋಗೋದು ಲೇಟ್ ಆಯಿತು. ಆಮೇಲೆ ಸ್ವಲ್ಪ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿ, ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವ್ನು ಮಲ್ಕೊಂಡ್ಮೇಲೆ ಕೂತ್ಕೊಂಡು ಎಡಿಟಿಂಗ್ ಮಾಡಿದ್ರಿಂದ ಸ್ವಲ್ಪ ಅದು ಎಡಿಟಿಂಗ್ ಎಲ್ಲ ಮುಗಿದು ಅಪ್ಲೋಡ್ ಆಗೋಷ್ಟೊತ್ತಿಗೆ ಬೆಳಿಗ್ಗೆ ಆಯಿತು. ಸೊ ಬನ್ನಿ, ಇವತ್ತು ನಮ್ಮ ವಿಡಿಯೋ ಪ್ರಾರಂಭ ಆಗಿದೆ. ನೋಡೋಣ ವೈಲೇಷನ್ಸ್ ಎಷ್ಟಿದೆ, ಹೆಂಗೆ ನಡೀತಿದೆ ಅಂತ ಅಂದ್ಬಿಟ್ಟು. ಇಲ್ಲೇ ಮುಂದೆ ಕಾಣಿಸ್ತಿದೆ ನೋಡಿ ಹೇಳಿದ ತಕ್ಷಣ. ಸೊ ಅದಕ್ಕೆ ಆದಷ್ಟು ನಾನು ಈ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ನಾನು ಎಷ್ಟೇ ವೀಡಿಯೋಗಳು ಮಾಡಿ ಅಪ್ಲೋಡ್ ಮಾಡಿದ್ರು ಮೋಸ್ಟ್ಲಿ ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದು ತುಂಬ ಕಮ್ಮಿ ಅಂತ ಅನ್ನಿಸ್ತಾ ಇದೆ. ಸೊ ಟ್ರಾಫಿಕ್ ಪೊಲೀಸ್ ಅದನ್ನು ಹೆಂಗೆ ಸರಿ ಮಾಡ್ತಾರೆ ಅಂತ ನನಗೆ ಸದ್ಯಕ್ಕೆ ಏನೂ ಐಡಿಯಾಸ್ ಬರ್ತಾ ಇಲ್ಲ. ಸೊ ನಾರ್ಮಲ್ ಆಗಿ ವೆನ್ ಎವರ್ ಐ ಎಂಟರ್ ದ ಫಸ್ಟ್ ಮೈನ್ ರೋಡ್ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಲ್ವ. ಸೊ ಹಾಗೇನೆ ಇವತ್ತೂ ಲೂಲು ಮಾಲ್ ಹತ್ರ ಬಂದಿದ್ದೀವಿ ಆಲ್ಮೋಸ್ಟು. ಸೊ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಸೊ ಈ ರೋಡ್ ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ತೊಗೊಂಡ್ರೆ ಅದೇ ಸುಜಾತ ಥಿಯೇಟರ್ ರೋಡು, ಲೂಲು ಮಾಲ್ ರೋಡು. ಸೊ ಹಾಗಿಂದ ಸ್ಟ್ರೈಟ್ ಹೋಗ್ಬಿಟ್ಟು ಮತ್ತೆ ನಾವು ಬಿನ್ನಿ ಮಿಲ್ಸ್ ಹತ್ರ ಕಡೆಗೆ ರೈಟ್ ತೊಗೊಂಡು ಚಾಮರಾಜಪೇಟೆ ಕಡೆಗೆ ಹೋಗೋಣ. ಇವತ್ತು ಕೂಡ ಮೋಡ ಕವಿತ ವಾತಾವರಣ ಇದೆ. ಬಹುಶಃ ಇವತ್ತೂ ಮಳೆ ಬರಬಹುದು. ಬಟ್ ಮಳೆ ಬರುತ್ತೋ ಬಿಡುತ್ತೋ ನನ್ನ ವೀಡಿಯೋ ಅಪ್ಲೋಡ್ ಆಗೋಷ್ಟೊತ್ತಿಗೆ ದಿನಾನೇ ಮುಗ್ದೋಗಿರುತ್ತೆ. ಸೊ ನನ್ನ ಏನು ಮಳೆ ಬರುತ್ತಾ ಇಲ್ವಾ ಅಂತ ಗೆಸ್ ವರ್ಕು ಅದನ್ನ ನಿಮ್ಗೇನು ಎಫೆಕ್ಟ್ ಅಂತೂ ಆಗಲ್ಲ ಅಲ್ವಾ. ಬನ್ನಿ ಲೆಟ್ಸ್ ಪ್ರೊಸೀಡ್. ಇನ್ನೊಂದು ವಿಷಯ ಏನು ಅಂತಂದರೆ, ನಾನು ನನ್ನ ಮಾಡಿದ ವೀಡಿಯೋ ಕಂಪ್ಲೀಟ್ ರಾ ಫುಟೇಜ್ ಅಪ್ಲೋಡ್ ಮಾಡಿದೆ. ಅದು ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ಇವತ್ತು ಟ್ರೈ ಮಾಡ್ತೀನಿ. ಇವತ್ತಿನ ವೀಡಿಯೋ ಏನು ರೆಕಾರ್ಡ್ ಮಾಡ್ತೇನೆ ಅಲ್ವಾ, ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ. ಸೊ ಅವಾಗ ಅಟ್ಲೀಸ್ಟ್ ಅದು ಡ್ಯೂರೇಷನ್ ಏನಿದೆ ಕಮ್ಮಿ ಆಗುತ್ತೆ ಅಂತ. ನನ್ನ ವೀಡಿಯೋ ಡ್ಯೂರೇಷನ್ 25 ಮಿನಿಟ್ಸು. ನೀವೆಲ್ಲ ಫುಲ್ ನೋಡ್ತಿರೋ ಗೊತ್ತಿಲ್ಲ. ಬಟ್ ಇವತ್ತಿನ ವೀಡಿಯೋ ಡ್ಯೂರೇಷನ್ ಆದಷ್ಟು ಕಮ್ಮಿ ಮಾಡಿ ಟ್ರೈ ಮಾಡ್ತೀನಿ. ಸ್ವಲ್ಪ ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಲೆಟ್ಸ್ ಸಿ. ಬನ್ನಿ ನೋಡೋಣ ಹೆಂಗೆ ನಡೀತೀವಿ ಅಂತ. ವೈಲೇಷನ್ಸ್ ಇದೆಯಾ ಇಲ್ವಾ? ಸಾಮಾನ್ಯ ಮೈನ್ ರೋಡ್ಗಳು ತುಂಬ ಕಮ್ಮಿ ಇದೆ ಕಾಣೋದು. ಇಂಥವಾಗ ಕಾಣಿಸ್ಬಿಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಅದನ್ನು ಬಿಟ್ಟು ವೈಲೇಷನ್ಸ್ ತುಂಬ ಕಮ್ಮಿ. ಇನ್ ಕೇಸ್ ನೀವು ಯಾವುದು ಮಲ್ಲೇಶ್ವರಂ 17 ಕ್ರಾಸ್ ಬ್ರಿಡ್ಜ್ ಕಡೆಗೆ ದಿನ ಇವಾಗಲೂ ಗಾಡಿ ಓಡಿಸ್ತಾ ಇಲ್ಲ ಅಂತಂದರೆ, ಇನ್ ಕೇಸ್ ರೆಕಾರ್ಡ್ ಮಾಡಿಬಿಟ್ಟು ನಾನು ವೀಡಿಯೋ ಸ್ಟಾರ್ಟ್ ಮಾಡಿ ಅಲ್ಲಿ ವೈಲೇಷನ್ಸ್ ಕಮ್ಮಿ ಆಗಿದೆಯಾ ಇಲ್ವಾ ಅಂತಂದ್ಬಿಟ್ಟು ನೋಡೋಣ. ಯಾವಾಗಲೂ ಹೇಳೋಂಗೆ ನಮ್ಮ ಬೆಂಗಳೂರು ನಾವು ಸರಿ ಮಾಡೋಣ ಅಂತ. ಹೋಗ ಹೆಲ್ಮೆಟ್ ಹಾಕಿಲ್ಲ, ಮೊಬೈಲ್ ಮಾತಾಡ್ಕೊಂಡು ಹೋಗ್ತಾನೆ. ಬಹುಶಃ ಪೊಲೀಸರ ಕಡೆಗೆ ಹೆಲ್ಮೆಟ್ ಹಾಕೊಳ್ತಾರೆ, ಮತ್ತೆ ಆಮೇಲೆ ತೆಗಿತಾರೆ. ನೋಡಿ ಈಗ ಹೆಲ್ಮೆಟೇ ಹಾಕಿಲ್ಲ. ಅವರು ಹೆಲ್ಮೆಟ್ನ ಕಾಲ ತೆಗೆದುಕೊಂಡಿದ್ದಾರೆ.
ಹೆಲ್ಮೆಟ್ ಹಾಕೊಂಡ್ರೆ ಸೇಫ್ ಬರೀ ಕಾಲ ಸೇರ್ಕೊಂಡು ಏನು ಮಾಡ್ತಾ ಗೊತ್ತಿಲ್ಲ. ಬನ್ನಿ ಬಿಟ್ಟು ನೋಡೋಣ. ಹೇಳೋಣ ಅಂದ್ಕೊಂಡೆ ಬಟ್ ಅಷ್ಟು ಒಳಗೆ ಹೋಗ್ಬಿಡ್ಲು, ಹೆಲ್ಮೆಟ್ ಹಾಕಿಲ್ಲ ಅದು. ಇವಾಗ ಮುಂದೆ ಯಾವುದೊಂದು ಸ್ಕೂಲ್ ಸಿಗುತ್ತೆ, ಮೋಸ್ಟ್ಲಿ ಹೆಲ್ಮೆಟ್ ಹಾಕಲೇ ಓಡ್ತಾರೆ ಜಾಸ್ತಿ ಕಾಣಿಸ್ತಾರೆ. ನೋಡಿ ಮಕ್ಕಳು ಹೆಲ್ಮೆಟ್ ಹಾಕೊಂತ ಎಷ್ಟು ಡೇಂಜರ್ ಅಲ್ಲ ಅದು. ನೋಡಿ ಅಲ್ಲದು ಪವನ್ ಬೆಂಗಳೂರು ಬೆಸ್ಟ್ ಸ್ಕೂಲ್. ಪೊಲೀಸರು ಹಿಂದೆ ಪಿಲಿಯನ್ನ ಕರ್ಕೊಂಡು ಹೋಗ್ತಾರೆ, ಹೆಲ್ಮೆಟ್ ಹಾಕಿಲ್ಲ. ಇನ್ನೊಂದು ಒಳ್ಳೆ ಪಿಲಿಯನ್ ಅಲ್ಲ. ಪೊಲೀಸರು ಹಿಂಗೆ ಮಾಡಿದ್ರೆ ಮತ್ತು ನಾರ್ಮಲ್ ಪಬ್ಲಿಕ್ ಹೆಂಗೆ ಸರಿ ಮಾಡೋದು ಹೇಳಿ? ಪೊಲೀಸರು ಪಿಲಿಯನ್ನ ಕರ್ಕೊಂಡು ಹೋಗಲಿ, ಹೆಲ್ಮೆಟ್ ಹಾಕಿಲ್ಲ ಅಂದರೆ ಹೆಂಗೆ? ಅದು ತಪ್ಪಲ್ವಾ? ಇವಾಗ ಟ್ರಾಫಿಕ್ ಪೊಲೀಸಿಗೆ ಫೈನ್ ಹಾಕ್ತಾರಾ ಪಿಲಿಯನ್ಗೆ ಹೆಲ್ಮೆಟ್ ಹಾಕೊಂಡೇ ಹೋಗಿದ್ದಾರೆ ಅಂತಂದ್ಬಿಟ್ಟು? ನೋಡಿ ಎಲ್ಲ ಹೆಲ್ಮೆಟೇ ಹಾಕಿಲ್ಲ. ಸೊ ಇನ್ನೇನು ಚಾಮರಾಜಪೇಟೆ ಒಳಗೆ ಬಂದ್ವಲ್ಲ, ಬನ್ನಿ ನಮ್ಮ ವೀಡಿಯೋನ ಮುಕ್ತಾಯ ಮಾಡೋಣ. ಸಂಜೆ ತಿರ್ಗಾ ಮನೆ ಕಡೆ ಹೋಗಬೇಕಾದ್ರೆ ವೀಡಿಯೋ ರೆಕಾರ್ಡ್ ಮಾಡ್ತೀನಿ, ಎರಡು ಒಟ್ಟಿಗೆ ಅಪ್ಲೋಡ್ ಮಾಡ್ತೀನಿ. ಇವತ್ತು ಆದಷ್ಟು ಬೇಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ವೀಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕ್ಕೆ. ದಯವಿಟ್ಟು ವೀಡಿಯೋಸನ್ನ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಬೆಂಗಳೂರನ್ನ ನಾವೇ ಸರಿ ಮಾಡೋಣ. ನಿಮ್ಗೇನಾದರೂ ಪೊಲೀಸ್ ಕಾಂಟ್ಯಾಕ್ಟ್ ದಯವಿಟ್ಟು ಅವ್ರಿಗೆ ವೀಡಿಯೋ ಶೇರ್ ಮಾಡಿ. ಸ್ಪೆಸಿಫಿಕ್ಲಿ ಅಲ್ಲಿ ಪೊಲೀಸ್ ಒಬ್ಬರು ಪಿಲಿಯನ್ನ ಕರ್ಕೊಂಡು ಹೋಗಿದ್ದಾರ ವಿತೌಟ್ ಹೆಲ್ಮೆಟು, ಅದನ್ನು ಹೈಲೈಟ್ ಮಾಡಿ. ಸೊ ಆಲ್ ರೈಟ್ ಎವ್ರಿ ಒನ್, ಟೇಕ್ ಕೇರ್, ಬಾಯ್. ನಗ್ನಗ್ತಾ ಇರಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಮತ್ತೆ ಸಂಜೆ ಸಿಗೋಣ, ಬಾಯ್. ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಬನ್ನಿ ನಮ್ಮ ರಿಟರ್ನ್ ಟು ರಾಜಾಜಿನಗರ್ ರೈಡ್ನ ರೆಕಾರ್ಡ್ ಮಾಡೋಣ. ಆಲ್ರೆಡಿ ಇಲ್ಲೊಬ್ರು ವೈಲೇಟ್ ಮಾಡ್ತಾ ಇದ್ದಾರೆ, ಹೆಲ್ಮೆಟ್ ಹಾಕಿಲ್ಲ. ಇನ್ನೊಬ್ರು ಕಾಣಿಸ್ಕೊಂಡ್ರು. ಸೊ ಮತ್ತೆ ಚಾಮರಾಜಪೇಟೆಯಿಂದ ಹೊರಟಿದ್ದೀವಿ. ಲೂಲು ಮಾಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ರಾಜನಗರ ಕಡೆ ಎಂಟ್ರಿ ತೊಗೊಂಡ ತಕ್ಷಣ ವೀಡಿಯೋನ ಎಂಡ್ ಮಾಡೋಣ. ನೋಡೋಣ ವೈಲೇಷನ್ಸು ಎಷ್ಟು ಕ್ಯಾಪ್ಚರ್ ಆಗುತ್ತೆ ಅಂತ. ಆಲ್ರೆಡಿ 2 ಕ್ಯಾಪ್ಚರ್ ಆಗಿದೆ, ಇನ್ನೂ ಎಷ್ಟಾಗುತ್ತೆ ಅಂತ ನೋಡೋಣ.
ಈ ಸ್ಕೂಲ್ಗಳ ಹತ್ರ ತುಂಬ ವೈಲೇಷನ್ಸ್ ಎಲ್ಲ ಜಾಸ್ತಿ ಕಾಣಿಸೋದು. ಇಲ್ಲಿ ಮುಂದೆ ನೋಡಿ ಇನ್ನೊಬ್ರು ಹೆಲ್ಮೆಟ್ ಹಾಕಿಲ್ಲ ಹಂಗೆ ಓಡಿಸ್ತಾರೆ ಗಾಡಿ. ಸಿಗ್ನಲ್ಗೆ ಹೋಗ್ತಾ ಇದೆ. ಇವೆಲ್ಲ ಪೊಲೀಸ್ ಭಯ ಇಲ್ವಾ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಇಲ್ಲಿ ಬಲಗಡೆ ತಿಳ್ಕೊಂಡು ರೂಟ್ ಸೈಡ್ ಹೋದ್ಮೇಲೆ ಹೋಗಿ ಮತ್ತೆ ಬಿನ್ನಿ ಮಿಲ್ಸ್ ಕಡೆಗೆ ಲೆಫ್ಟ್ ಅಂತ ತೊಗೊಂಡು ಲೂಲು ಮಾಲ್ ಕಡೆಗೆ ಹೋಗೋಣ. ಆ್ಯಕ್ಚುಲಿ ಈ ರೋಡಲ್ಲಿ ಮುಂದೆಗಡೆ ಸ್ವಲ್ಪ ಕಾಣಿಸ್ತಾವೆ ವೈಲೇಟ್ ಆಯಿತು. ನೋಡೋಣ ಬನ್ನಿ. ಇಲ್ಲಿ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ ವೈಲೇಟ್ ಆಯಿತು. ಇವತ್ತು ಯಾವುದು ಕಾಣಿಸ್ತಾ ಇಲ್ಲ. ನೋಡೋಣ ಬನ್ನಿ, ಮುಂದೆ ಕಾಣಿಸ್ಬೋದು. ಹೋಗ್ತಾ ನೋಡಿ. ಈ ರೋಡಿಂದ ರಾಜಾಜಿನಗರ ಕಡೆಗೆ ಹೋಗೋಕ್ಕೆ ನಮ್ಮ ಮನೆ ಕಡೆ ಹೋಗೋದಕ್ಕೆ 2 ರೂಟ್ ಇದೆ. ಒಂದು ಬಿನ್ನಿ ಮಿಲ್ಸ್ ಮೇಲ್ಗಡೆ ಲೂಲು ಮಾಲ್ ಹತ್ರ ಹೋಗ್ಬಿಟ್ಟು ರಾಜಾಜಿನಗರ ಎಂಟ್ರೆನ್ಸಿಂದ ಬಲಗಡೆ ತಿಳ್ಕೊತೀವಿ. ಇನ್ನೊಂದು ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟಾಪಿಂದ ಬಲಗಡೆ ತಿಳ್ಕೊಂಡು ಮಂತ್ರಿ ಮಾಲ್ ಮುಂದೆನೂ ಹೋಗ್ಬೋದು. ಬಟ್ ಅದು ಸ್ವಲ್ಪ ಲಾಂಗ್ ಆಗೋದ್ರಿಂದ ನಾವೇನು ಮಾಡ್ತೀವಿ, ನಾವು ಬಿನ್ನಿ ಮಿಲ್ಸ್ ಮೇಲೆ ಹೋಗ್ತೀವಿ. ಮೊಬೈಲ್ ಯೂಸ್ ಮಾಡಿಕೊಂಡು ಹೆಲ್ಮೆಟ್ಟು ಹಾಕೊಳ್ಳದೆ ಗಾಡಿ ಬಿಡ್ತಾ ಇದ್ದಾರೆ. ಇವತ್ತಿನ ವೀಡಿಯೋ ನೋಡೋಣ, ಆದಷ್ಟು ಒಂದು 10 to 15 ಮಿನಿಟ್ಸ್ ಒಳಗಡೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಹೆಂಗಾಗತ್ತಂತ ನೋಡೋಣ. Civilian not wearing helmet. ಮಳೆ ಶುರು ಆಯಿತು. ನೋಡೋಣ ಮಳೆನಾದ್ರು ರೆಕಾರ್ಡ್ ಆಗತ್ತಾ ಅಂತ. ಮಳೆ ಶುರುವಾಗಿದೆ, ಬಿಸಿಲು ಇದೆ. ವಾಷಿಂಗ್ ಕ್ಲೌಡ್ಸ್. ನೋಡೋಣ, ಲೂಲು ಮಾಲ್ ದಾಟ್ಬಿಟ್ಟು ಅದನ್ನ ಎಂಟ್ರೆನ್ಸ್ ರೈಟ್ ಅಂತ ಹೋಗ್ಬಿಟ್ರೆ ಆಮೇಲೆ ಮಳೆಯಲ್ಲಿ ಜೋರಾಗೆಲ್ಲ ನಿಲ್ಲಿಸ್ಬೋದು. ಅಲ್ಲಿವರೆಗೂ ಇದೆಲ್ಲೂ ನಿಲ್ಸೋಕ್ಕೂ ಜಾಗ ಇಲ್ಲ, ಒಳ್ಳೆ ಶೇಡ್ ಆ ಕಡೆ. ಅದೇ ಟ್ರಾಫಿಕ್ ತೊಂದರೆ ಮಾಡ್ತಾರೆ. ಟ್ರಾಫಿಕ್ ತೊಂದರೆ ಕೊಟ್ಕೊಂಡು ನಿಲ್ಲಿಸ್ಬೇಕು ಅಂದರೆ ಮೆಟ್ರೋ ಸ್ಟೇಷನ್ ಇದೆ, ಬಸ್ ಸ್ಟಾಪ್ಗಳಿದೆ. ಬಟ್ ಅದೇ ಬೇರೆಯವ್ರಿಗೆ ಇನ್ಕನ್ವೀನಿಯನ್ಸ್ ಆಗಬಾರ್ದು ಅಂತಂದರೆ ಅಲ್ಲಿ ರಾಜಾಜಿನಗರ ಎಂಟ್ರೆನ್ಸ್ ಆದಮೇಲೆ ತುಂಬ ಜಾಗಗಳಿದೆ.
ಗಾಡಿ ಪಕ್ಕಕ್ಕೆ ಪಾರ್ಕ್ ಮಾಡ್ಬಿಟ್ಟು ನೀಟಾಗಿ ಸೇಫ್ ಪಾರ್ಕಿಂಗ್ ಇಟ್ಬಿಟ್ಟು ನಾವು ಶೆಲ್ಟರ್ ತೊಗೊಬೋದು. ನೋಡೋಣ ಬನ್ನಿ. ಇದು ಮಾಡಿ ಬಂತು, ಅಲ್ಲಿ ಮುಂದೆ ರೈಟ್ ತೊಗೊಂಡಿವಲ್ಲ, ರೈಟ್ ತೊಗೊಂಡ್ಮೇಲೆ ವಿಡಿಯೋ ಆನ್ ಮಾಡಿ. ಏನೋ ವೈಲೇಷನ್ಸ್ ಕಾಣಿಸೋದು, ಇನ್ನು ಮುಂದೆ ಕಾಣೋದು ನನಗೆ ಯಾಕೋ ಡೌಟ್ಫುಲ್ ಅನ್ನಿಸ್ತಾ ಇದೆ. ಜೊತೆಗೆ ಮಳೆ ಕೂಡ ಶುರು ಆಗೋದ್ರಿಂದ ಅದು ರೈಟ್ ತೊಗೊಂಡು ಎಂಡ್ ಮಾಡಿಬಿಟ್ಟು ಕ್ಯಾಮ್ರಾನ ತಿಡೋದು ಫಸ್ಟು. ಇಲ್ಲೇ ತುಂಬ ಟ್ರಾಫಿಕ್ ಆಗ್ಬಿಟ್ಟಿದೆ. ಮೂರು 4 ವೈಲೇಷನ್ಸ್ ಮೋಸ್ಟ್ಲಿ ರೆಕಾರ್ಡ್ ಆಗಿದೆ. ಕಮ್ಮಿ ವೈಲೇಷನ್ಸ್ ರೆಕಾರ್ಡ್ ಆಗಿದೆ ಅನ್ನೋ ಖುಷಿ ಇಲ್ಲ, ವೈಲೇಷನ್ಸ್ ಇನ್ನೂ ಇದೆಯಲ್ಲ ಅನ್ನೋ ದುಃಖ ಅಷ್ಟೇ. ಮೈನ್ ರೋಡ್ಗಳಲ್ಲೂ ವೈಲೇಟ್ ಮಾಡ್ಕೊಂಡು ಹೋಗ್ತಾರೆ ಜನ ಅಂದ್ಬಿಟ್ಟು ಬೇಕಾಗುತ್ತೆ. ಸೊ ಅಲ್ಲಿ ಮುಂದೆ ಆ ರೋಡಲ್ಲಿ ಹೋಗ್ಬೇಕಾದ್ರೆ ವೀಡಿಯೋ ಆನ್ ಮಾಡೋಣ. ಮಳೆ ಆಲ್ಮೋಸ್ಟ್ ನಿಂತೆ ಹೋಯ್ತು. ಹೇಳಿಲ್ವ ಅವಾಗಲೇ ಪಾಸಿಂಗ್ ಕ್ಲೌಡ್ಸ್, ಮಳೆ ಏನು ಜೋರಾಗಿ ಬರಲ್ಲ ಅಂತ. ಏನು ಜೋರಾಗಿ ಮಳೆ ಬರೋದಂತೂ ಏನು ಕಾಣ್ತಾ ಇಲ್ಲ. ನೋಡೋಣ, ನೇಚರ್ ಅಲ್ವಾ, ಯಾವಾಗ ಹಿಂಗೆ ಡೆಕೋರೇಷನ್ ಇದ್ದಾರೆ. ಸೊ ಬನ್ನಿ, ನಮ್ಮ ವೀಡಿಯೋನ ಎಂಡ್ ಮಾಡೋಣ, ಮತ್ತೆ ನಾಳೆ ಸಿಗೋಣ. ಇವತ್ತಿನ ವೀಡಿಯೋ ಇವತ್ತೇ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ. ಇನ್ ಕೇಸ್ ಇವತ್ತು ಅಪ್ಲೋಡ್ ಆಗಿಲ್ಲ ಅಂತಂದರೆ ನಾಳೆ ಬೆಳಿಗ್ಗೆ ಅಂತೂ ಅಪ್ಲೋಡ್ ಆಗಲ್ಲ. ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ನಮ್ಮ ವೀಡಿಯೋ ಎಂಡ್ ಮಾಡೋ ಸಮಯ ಬಂತು. ಬಾಯ್ ಎಲ್ಲರಿಗೂ. ನಗ್ನಗ್ತಾ ಇರಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ನಮ್ಮ ಬೆಂಗಳೂರು ನಾವೇ ಸರಿ ಮಾಡೋಣ, ನಮ್ಮ ಜೀವನ ಕೂಡ ನಾವೇ ಸರಿ ಮಾಡ್ಕೊಳ್ಳೋಣ. ಟೇಕ್ ಕೇರ್, ಬಾಯ್.